We know the definition of apparent magnitude. The magnitude scale which measures the apparent brightness of the star, is called apparent magnitude. ಯಾವೊಂದು ಸ್ಟಾರ್ದು ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಎಷ್ಟು ಬ್ರೈಟ್ನೆಸ್ ಕಾಣುತ್ತಲ್ಲ ಅದಕ್ಕೆ ನಾವು ಬ್ರೈಟ್ನೆಸ್ ಆಫ್ ದ ಸ್ಟಾರ್ ಅಂತ ಕರಿತೀವಿ. ಈ ಒಂದು ಅಪರೆಂಟ್ ಬ್ರೈಟ್ನೆಸ್ ಆಫ್ ದ ಸ್ಟಾರನ್ನು ಮೆಷರ್ ಮಾಡ್ತಕ್ಕಂಥ ಈ ಒಂದು ಮ್ಯಾಗ್ನಿಟ್ಯೂಡ್ ಸ್ಕೇಲ್ಗೆ ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸೊ ದಿಸ್ ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟಾರ್ is depends upon intrinsic brightness or actual brightness of the star, and also the distance of the star from the earth. ಆ ಒಂದು ಅಪರೆಂಟ್ ಮ್ಯಾಗ್ನಿಟ್ಯೂಡು ಆ್ಯಕ್ಚುಯಲ್ ಬ್ರೈಟ್ನೆಸ್ ಆಫ್ ದ ಸ್ಟಾರನ್ನು ಕೊಡೋದಿಲ್ಲ. ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಡಸ್ ನಾಟ್ ಗಿವ್ಸ್ ದ ಆ್ಯಕ್ಚುಯಲ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್. ಈ ಒಂದು ಅಪರೆಂಟ್ ಬ್ರೈಟ್ನೆಸ್ಸು ಆ ಒಂದು ಸ್ಟಾರ್ದು ಆ್ಯಕ್ಚುಯಲ್ ಬ್ರೈಟ್ನೆಸ್ಸನ್ನು ಕೊಡೋದಿಲ್ಲ. ಯಾಕೆಂತಂದರೆ ಈ ಒಂದು ಬ್ರೈಟ್ನೆಸ್ಸು ಅಪರೆಂಟ್ ಬ್ರೈಟ್ನೆಸ್ ಅಥವಾ ಅಪರೆಂಟ್ ಮ್ಯಾಗ್ನಿಟ್ಯೂಡು ಅದರ ಒಂದು ಇಂಟ್ರೆನ್ಸಿಕ್ ಬ್ರೈಟ್ನೆಸ್ ಎಷ್ಟಿದೆ ಅಥವಾ ಆ್ಯಕ್ಚುಯಲ್ ಬ್ರೈಟ್ನೆಸ್ ಎಷ್ಟಿದೆ ಮತ್ತು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅರ್ತ್ ಮತ್ತು ಸ್ಟಾರ್ಗಳ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಸಮ್ ಆಫ್ ದ ಸ್ಟಾರ್ಸ್ ಆರ್ ಆ್ಯಕ್ಚುಲಿ ಬ್ರೈಟ್ ಬಟ್ ದೇ ಅಪಿಯರ್ಸ್ ಡಿಮ್ ಬಿಕಾಸ್ ದೇ ಆರ್ ಫಾರ್ ಅವೇ ಫ್ರಮ್ ದ ಅರ್ತ್, ಆ್ಯಂಡ್ ಸಮ್ ಆಫ್ ದ ಸ್ಟಾರ್ ಆರ್ ಆ್ಯಕ್ಚುಲಿ ಡಿಮ್ ಬಟ್ ದೇ ಅಪಿಯರ್ಸ್ ಬ್ರೈಟ್ ಬಿಕಾಸ್ ದೇ ಆರ್ ನಿಯರ್ ಟು ದ ಅರ್ತ್. ಇಲ್ಲಿ ಕೆಲವೊಂದು ಸ್ಟಾರ್ಸ್ಗಳು ಆ್ಯಕ್ಚುಲಿ ಬ್ರೈಟಾಗಿರ್ತವೆ, ಆದರೆ ಅವುಗಳು ನಮಗೆ ಡಿಮ್ ಆಗಿರೋ ಥರ ಕಾಣ್ತಾ ಇರ್ತವೆ, ಯಾಕೆಂದರೆ ಅವು ಅರ್ತಿಂದ ದೂರದಲ್ಲಿರೋದ್ರಿಂದ. ಹಾಗೆಯೇ ಸಮ್ ಆಫ್ ದ ಸ್ಟಾರ್ಸ್ಗಳು ಆ್ಯಕ್ಚುಲಿ ಡಿಮ್ ಆಗಿರ್ತವೆ, ಆದರೆ ನಮಗೆ ಬ್ರೈಟಾಗಿ ಕಾಣ್ತಾ ಇರ್ತವೆ, ಯಾಕೆಂದರೆ ಅವು ಹತ್ತಿರದಲ್ಲಿ ಇರೋದ್ರಿಂದ. ಅಂದರೆ ಈ ಒಂದು ಆ್ಯಕ್ಚುಯಲ್ ಬ್ರೈಟ್ನೆಸ್ ಆಫ್ ದ ಸ್ಟಾರು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಆಸ್ಟ್ರೋನಾಮರ್ಸು ಈ ಒಂದು ಬ್ರೈಟ್ನೆಸ್ ಆಫ್ ದ ಸ್ಟಾರನ್ನು ಮೆಷರ್ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ ಡಿಸ್ಟೆನ್ಸನ್ನು ಅಜ್ಯೂಮ್ ಮಾಡ್ಕೊಳ್ತಾರೆ. ದಟ್ ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಈಸ್ ದ 10 ಪಾರ್ಸೆಕ್. 10 ಪಾರ್ಸೆಕ್ ಈಸ್ ನಥಿಂಗ್ ಬಟ್ ದ 32.6 ಲೈಟ್ ಇಯರ್. ಇಷ್ಟು ಡಿಸ್ಟೆನ್ಸನ್ನು ಅಜ್ಯೂಮ್ ಮಾಡ್ಕೊಳ್ತಾರೆ, ಸ್ಟ್ಯಾಂಡರ್ಡ್ ಡಿಸ್ಟೆನ್ಸನ್ನು. ಹಾಗಾಗಿ ಈ ಒಂದು ಸ್ಟ್ಯಾಂಡರ್ಡ್ ಡಿಸ್ಟೆನ್ಸಿಂದ ಮೆಷರ್ ಮಾಡಿದಾಗ ಆ ಒಂದು ಬ್ರೈಟ್ನೆಸ್ ಆಫ್ ದ ಸ್ಟಾರ್ ಐತಲ್ಲ ಅದಕ್ಕೆ ನಾವು ಆ್ಯಕ್ಚುಯಲ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್ ಅಂತ ಕರಿತೀವಿ. ಹಾಗಾಗಿ ದ ಆ್ಯಕ್ಚುಯಲ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್ ಈಸ್ ಮೆಷರ್ಡ್ ಅಟ್ ದ ಡಿಸ್ಟೆನ್ಸ್ ಆಫ್ 10 ಪಾರ್ಸೆಕ್ಸ್ ಫ್ರಮ್ ದ ಅರ್ತ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್. 10 ಪಾರ್ಸೆಕ್ ಡಿಸ್ಟೆನ್ಸಲ್ಲಿರ್ತಕ್ಕಂಥ ಸ್ಟಾರ್ಸ್ಗಳ ಆ್ಯಕ್ಚುಯಲ್ ಬ್ರೈಟ್ನೆಸ್ಸನ್ನು ನಾವೆಂತ ಕರಿತೀವಿ, ಅಥವಾ ಇಂಟ್ರೆನ್ಸಿಕ್ ಬ್ರೈಟ್ನೆಸ್ಸನ್ನು ನಾವೆಂತ ಕರಿತೀವಿ, ಅಬ್ಸಲ್ಯೂಟ್ ಬ್ರೈಟ್ನೆಸ್ ಅಂತ ಕರಿತೀವಿ. ಹಾಗೆಯೇ ದ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ವಿಚ್ ಮೆಜರ್ಸ್ ದ ಅಬ್ಸಲ್ಯೂಟ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್ is called absolute magnitude. The magnitude scale which measures the actual or absolute brightness of the star or actual brightness of the star which are at the distance of 10 parsec from the earth is also called absolute magnitude. ಅಂದರೆ 10 ಅರ್ತಿಂದ 10 ಪಾರ್ಸೆಕ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಸ್ಟಾರ್ಸ್ಗಳ ಆ್ಯಕ್ಚುಯಲ್ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತಕ್ಕಂಥ ಮ್ಯಾಗ್ನಿಟ್ಯೂಡ್ ಸ್ಕೇಲ್ಗೆ ನಾವು ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ಕರಿತೀವಿ, ಅಥವಾ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಮಾಲ್ ಎಮ್ ಇಸ್ ದ ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟಾರ್. ಆ ಒಂದು ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟಾರ್ದು ಬ್ರೈಟ್ನೆಸ್ಸನ್ನು PM ಅಂತ ತಗೊಂಡಿದ್ದೀವಿ, ಆ್ಯಂಡ್ ಇಟ್ಸ್ ಡಿಸ್ಟೆನ್ಸ್ ಇಸ್ ಅ ಸ್ಮಾಲ್ d ಫ್ರಮ್ ದ ಸರ್ಫೇಸ್ ಆಫ್ ದಿ ಅರ್ತ್. ಇಲ್ಲಿ ಸ್ಮಾಲ್ ಎಮ್ ಅಂದರೆ ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಸ್ಟಾರ್, ಆ್ಯಂಡ್ PM ಇಸ್ ದ ಬ್ರೈಟ್ನೆಸ್ ಆಫ್ ದ nth ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟಾರ್ ಅಟ್ ಎ ಡಿಸ್ಟೆನ್ಸ್ d ಫ್ರಮ್ ದ ಅರ್ತ್ ಸರ್ಫೇಸ್. ಕ್ಯಾಪಿಟಲ್ N ಇಸ್ ದ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡ್. M ಅಂದರೆ ಅಪರೆಂಟ್ ಮ್ಯಾಗ್ನಿಟ್ಯೂಡ್, ಕ್ಯಾಪಿಟಲ್ M ಅಂತಂದ್ರೆ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟಾರ್. ಅದರದ್ದು ಬ್ರೈಟ್ನೆಸ್ಸನ್ನು BN ಅಂತ ತಗೊಂಡಿದ್ದೀವಿ. ಜೊತೆಗೆ ಆ ಸ್ಟಾರ್ದು ಆ ಒಂದು ಸ್ಟ್ಯಾಂಡರ್ಡ್ ಡಿಸ್ಟೆನ್ಸನ್ನು D ಅಂತ, ಕ್ಯಾಪಿಟಲ್ D ಅಂತ ತಗೊಂಡಿದ್ದೀವಿ ಫ್ರಮ್ ದ ಅರ್ತ್ ಸರ್ಫೇಸ್. ದಟ್ ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಕ್ಯಾಪಿಟಲ್ D ಇಸ್ ನಥಿಂಗ್ ಬಟ್ 10 ಪಾರ್ಸೆಕ್. ಹಾಗಾದರೆ ವಿ ನೋ ದಟ್ ಇಕ್ವೇಷನ್ ಫಾರ್ ದ ದಿಸ್ ಅಪರೆಂಟ್ magnitude of the stars n minus m is equal to 2.5 into log of PM by Bn. ಅದರ ಪ್ರಕಾರ ಕ್ಯಾಪಿಟಲ್ N minus m is equal to 2.5 into log of PM divided by Bn ಆಯಿತು. ಸೊ ಈಗ
According to inverse square law, intensity of the light at the point is inversely proportional to square of the distance from the source. ಯಾವುದೇ ಒಂದು ಪಾಯಿಂಟಲ್ಲಿ ಇರ್ತಕ್ಕಂಥ ಇಂಟೆನ್ಸಿಟಿ ಆಫ್ ಲೈಟು ಆ ಪಾಯಿಂಟು ಮತ್ತು ಸೋರ್ಸ್ಗಳ ಮಧ್ಯೆ ಇರ್ತಕ್ಕಂಥ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸು ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಚೇಂಜ್ ಆಗ್ತವೆ. ದಿಸ್ ಈಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಅಕಾರ್ಡಿಂಗ್ ಟು ದಿಸ್ ಇನ್ವರ್ಸ್ ಸ್ಕ್ವೇರ್ ಲಾ, brightness of the mth magnitude star is also inversely proportional to square of its distance small d. ಹಾಗಾಗಿ Bm is proportional to 1 by d square. Similarly, brightness of the nth magnitude star is inversely proportional to square of its distance capital D. ಹಾಗಾಗಿ Bn is proportional to 1 upon d square. ಈ ರೀತಿ ಇನ್ವರ್ಸ್ ಸ್ಕ್ವೇರ್ ಲಾ ಪ್ರಕಾರ Bm, brightness of the m star is proportional to 1 by d square, and brightness of the nth magnitude star Bn is proportional to 1 by d square. Now dividing these two, now we get Bm by Bn is equal to capital D square by small d square. It can also be written as d by d whole square. Now this equation 2 is substituting in the equation number 1. So now we get n minus m is equal to 2.5 into log of Bm, log of d by d. Bm by Bn is nothing but the d by d whole square. Now n minus m is equal to 2.5 into applying the third property, logarithmic property, ಆಗ 2 into log d by d ಬರುತ್ತೆ. According to the log property, log a by b is equal to log a minus log b, so it can be written as 2.5 into 2 into log d minus log small d. 2.5 into 2 ಅಂತಂದ್ರೆ 5, 2.5 into 2 ಅಂದರೆ 5 ಆಗುತ್ತೆ. n minus m is equal to 5 into log d minus log small d ಆಯಿತು. ಕ್ಯಾಪಿಟಲ್ ಡಿ ಅಂತಂದರೆ ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್. ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್ ನಾವು ಒಂದು ಸ್ಟಾರ್ದು ಡಿಸ್ಟೆನ್ಸ್ ಅನ್ನು 10 ಪಾರ್ಸೆಕ್ ಅಂತ ತಗೊಂಡಿದ್ದೀವಿ. ಕ್ಯಾಪಿಟಲ್ ಡಿ ಈಕ್ವಲ್ ಟು 10 ಪಾರ್ಸೆಕ್. ಹಾಗಾದರೆ n ಮೈನಸ್ ಎಮ್ ಈಸ್ ಈಕ್ವಲ್ ಟು 5 ಇಂಟು ಲಾಗ್ 10 ಮೈನಸ್ ಲಾಗ್ ಡಿ ಆಯಿತು. ಲಾಗ್ 10 ಅಂತಂದರೆ 10ಗೆ ಕ್ಯಾಸ್ಟಿಕ್ 1 ಆಗುತ್ತೆ, ಅದರ ಮೆಂಟಸ್ ವ್ಯಾಲ್ಯೂ 0 ಆಗುತ್ತೆ. ಹಾಗಾಗಿ 10ಗೆ ಲಾಗ್ ನೋಡಿದರೆ 1.00 ಮೈನಸ್ ಲಾಗ್ ಡಿ ಆಯಿತು. ಈಗ ಮಲ್ಟಿಪ್ಲೈ ಮಾಡ್ತೀವಿ 5 ಇಂದ. n ಮೈನಸ್ ಎಮ್ ಈಸ್ ಈಕ್ವಲ್ ಟು 5 ಮೈನಸ್ 5 ಇಂಟು ಲಾಗ್ ಡಿ. ಹಾಗಾಗಿ n ಮೈನಸ್ ಎಮ್ ಈಸ್ ಈಕ್ವಲ್ ಟು 5 ಮೈನಸ್ 5 ಇಂಟು ಲಾಗ್ ಡಿ. ಸೊ ಮೈನಸ್ಸಿಂದ ಎರಡು ಸೈಡಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ m ಮೈನಸ್ n ಈಸ್ ಈಕ್ವಲ್ ಟು 5 ಲಾಗ್ ಡಿ ಮೈನಸ್ 5. This is the equation for absolute magnitude of the star. So even the equation ಅಲ್ಲಿ small m ಅಂದರೆ apparent magnitude of the star and its distance is the small d. ಇವೆರಡು ವ್ಯಾಲ್ಯೂಸ್ ಅನ್ನು ತಗೊಂಡು ಅದೇ ಸ್ಟಾರ್ದು absolute magnitude ಎಷ್ಟಿದೆ n, ಕ್ಯಾಪಿಟಲ್ n ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ m ಮೈನಸ್ n ಈಸ್ ಈಕ್ವಲ್ ಟು 5 ಲಾಗ್ ಡಿ ಮೈನಸ್ 5 ಆಯಿತು. ಸೊ ಈ ಒಂದು ಸೈರಸ್ ಅಂತಕ್ಕಂಥ ಸ್ಟಾರ್ದು ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಗೊತ್ತಿದೆ -4.4. ಅದೇ ರೀತಿ ಸನ್ದು ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಗೊತ್ತಿದೆ -26.8. ಹಾಗೆಯೇ ಈ ಒಂದು ಸೈರಸ್ ಅಂತಕ್ಕಂಥ ಈ ಒಂದು ಸ್ಟಾರ್ದು ಅಬ್ಸಲ್ಯೂಟ್ ಬ್ರೈಟ್ನೆಸ್ ಎಷ್ಟಿದಪ್ಪ ಅಂತಂದರೆ ದಟ್ಸ್ ಈಕ್ವಲ್ ಟು ನಿಯರ್ಲಿ ದಟ್ ಈಸ್ +1.5 ಇದೆ. +1.5 ಇದೆ. ಸೈರಸ್ದು ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡ್ ಈಸ್ +1.5 ಇದೆ. ಅದೇ ರೀತಿ ಈ ಒಂದು ಸನ್ದು ಅಪರೆಂಟ್ ಮ್ಯಾಗ್ನಿಟ್ಯೂಡು ಪ್ಲಸ್ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡು +4.8 ಇದೆ. ಸನ್ದು ಅಪರೆಂಟ್ ಮ್ಯಾಗ್ನಿಟ್ಯೂಡು -26.8 ಇದ್ದರೆ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡು +4.8 ಇದೆ. ಸೈರಸ್ ಅಂತಕ್ಕಂಥ ಸ್ಟಾರ್ದು ಅಪರೆಂಟ್ ಮ್ಯಾಗ್ನಿಟ್ಯೂಡು -4.4 ಇದ್ದರೆ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡು +1.5 ಇದೆ. ಈ ರೀತಿ ಡಿಫ್ರೆಂಟ್ ಸ್ಟಾರ್ಸ್ ಹ್ಯಾವ್ ಡಿಫ್ರೆಂಟ್ ಬ್ರೈಟ್ನೆಸ್. ಸಿಮಿಲರ್ಲಿ ಡಿಫ್ರೆಂಟ್ ಸ್ಟಾರ್ಸ್ ಹ್ಯಾವ್ ಡಿಫ್ರೆಂಟ್ ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡಿಫ್ರೆಂಟ್ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡ್ ಇದೆ. ಈ ರೀತಿ ಆ ಒಂದು ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟಾರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ.